ರಾಜ್ಯದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಸಂಚಾರ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಬೈಪಾಸ್ನಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಮಾಡಲಾಗ್ತಾ ಇದೆ. ಜಿಡಿ ಮಳೆಯಲ್ಲೂ ಕೂಡ ಪೊಲೀಸರಿಂದ ತಪಾಸಣೆ ಕಾರ್ಯ ನಡೀತಾನಿದೆ. ನಿರಂತರವಾಗಿ ಸವಾರರಿಗೆ ಸಂಚಾರ ಪೊಲೀಸರು ಖಡಕ್ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಡ್ರಿಂಕ್ ಅಂಡ್ ಡ್ರೈವ್ ಮಾಡುವಾಗಿಲ್ಲ, ವೀಲಿಂಗ್ ಮಾಡದಂತೆ ಸವಾರರಿಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಜನ ಡ್ರಿಂಕ್ಸ್ ಅನ್ನು ಮಾಡಿರ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಅದು ಕೂಡ ಕಾನೂನು ರೀತಿಯಲ್ಲಿ ಅಪರಾಧ. ಜೊತೆಗೆ ಈ ವೀಲಿಂಗ್ ಮಾಡತಕ್ಕಂತಹ ಒಂದು ಪುಂಡರ ಹಾವಳಿ ಜಾಸ್ತಿ ಇರುತ್ತೆ. ಈಗಾಗಲೇ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೆಂಗಳೂರಿನ ಕಮಿಷನರ್ ಅವರು ಕೊಟ್ಟಿದ್ರು, ಯಾವ ರೀತಿಯಾಗಿ ನಿಯಮಗಳನ್ನ ಪಾಲನೆ ಮಾಡಬೇಕಂತ. ಇದೀಗ ಚರ್ಚಿಸ್ನಲ್ಲಿ ಮದ್ಯದ ಅಮಲಿನಲ್ಲಿ ಪುಂಡಾಟ ಮೆರೆದಿದ್ದಾರೆ. ಯುವಕರು ಮಹಿಳಾ ಪೊಲೀಸ್ ಸಿಬ್ಬಂದಿ ಜೊತೆಗೆ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ದಾರೆ. ಹೆಣ್ಮಕ್ಕಳು ಪೊಲೀಸರ ಜೊತೆ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ದಾರೆ ಪುಂಡರು. ಇನ್ನು ಪುಂಡರನ್ನ ಸಿಸಿಬಿ ಪೊಲೀಸರು ಎಳೆದುಕೊಂಡು ಹೋಗಿದ್ದಾರೆ. ಚರ್ಚ್ ಸ್ಟ್ರೀಟ್ನಲ್ಲಿ ಮದ್ಯದ ಅಮಲಿನಲ್ಲಿ ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದಿದ್ದಾರೆ. ನೋಡಿ, ಕುಡಿಯುವುದಲ್ಲದೆ ಕುಡಿದು ಬೇರೆ ಮತ್ತೆ ಅಧಿಕಾರಿಗಳ ಮೇಲೆ ದರ್ಪವನ್ನು ತೋರಿಸುವುದಂತಂದ್ರೆ ಅವರು ತಮ್ಮ ಅಧಿಕಾರವನ್ನ ತೋರಿಸ್ತಾರೆ. ಯಾವ ರೀತಿಯಾಗಿ ಪಾಠವನ್ನ ಕಲಿಸಬೇಕು, ಮೂಗು ಹಿಡಿದ್ರೆ ಯಾವ ರೀತಿಯಾಗಿ ಬಾಯಿ ಬಿಡುತ್ತೆ ಅಂತಕ್ಕಂಥದ್ದು ಪೊಲೀಸ್ ಇಲಾಖೆಯ ಒಂದು ಎಲ್ಲ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಅವರಿಗೆ ತಮ್ಮದೇ ಭಾಷೆಯಲ್ಲಿ, ಪೊಲೀಸ್ ಭಾಷೆಯಲ್ಲಿ ಯಾವ ರೀತಿಯಾಗಿ ಅವರಿಗೆ ಪಾಠ ಮಾಡಬೇಕು ಮಾಡ್ತಾರೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಇದು ಕಂಡು ಬಂದಿರತಕ್ಕಂತಹ ದೃಶ್ಯವಿದು. ನೋಡಿ, ಕುಡಿದ ಅಮಲಿನಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾನೆ ಅವನು. ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದ್ರೆ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿರ್ತಾರೆ. ಬರಬೇಕು, ಸಂಭ್ರಮ ಪಡಬೇಕು, ಕುಣಿಬೇಕು, ಎಂಜಾಯ್ ಮಾಡಬೇಕು. ಅದೇ ರೀತಿಯಾಗಿ ಬಂದ ದಾರಿಗೆ ರಿಟರ್ನ್ ಹೋಗ್ತಾ ಇರಬೇಕು. ಅದನ್ನು ಬಿಟ್ಟು ಅವರನ್ನ ರಕ್ಷಣೆ ಮಾಡತಕ್ಕಂತಹ ಪೊಲೀಸರ ಮೇಲೆ ಎಗರಾಡಿದ್ರೆ ಅವರು ತಮ್ಮ ಭಾಷೆಯಲ್ಲಿ ಅವ್ರು ಏನ್ ಮಾಡಬೇಕು ಅದನ್ನ ಆಕ್ಷನ್ ತೆಗೆದುಕೊಳ್ತಾರೆ. ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ನೋಡಿ, ಆತ ಕುಡಿದ ಅಮಲಿನಲ್ಲಿ ಯಾವ ರೀತಿಯಾಗಿ ತೇಲಾಡ್ತಾ ಇದ್ದಾನೆ. ಜೊತೆಗೆ ಏಕವಚನದಲ್ಲಿ ಬೇರೆ ಅವರನ್ನ ಅಧಿಕಾರಿಗಳನ್ನ ಮಾತನಾಡಿಸ್ತಾ ಇದ್ದಾನೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಕುಡಿದಿರಬಹುದು ಅಂತಕ್ಕಂಥದ್ದು. ಹೊಸ ವರ್ಷದ ಸಂಭ್ರಮಾಚರಣೆ ಆಚರಣೆಯಲ್ಲಿ ಹದ್ದನ್ನ ಮೀರಬಾರದು. ತಮ್ಮದೇ ಆಗಿರ್ತಕ್ಕಂತಹ ಒಂದು ಲಿಮಿಟ್ಸ್ ಅಲ್ಲಿ ಇರಬೇಕು. ಮೊಬೈಲ್ ಕಳ್ಳರ ಬಗ್ಗೆ ಎಚ್ಚರಿಕೆ. ಪ್ಲೀಸ್ ಬಿ ಅವೇರ್ ಆಫ್ ಮೊಬೈಲ್ ಥೀವ್ಸ್. ಲೆಟ್ಸ್ ಸೆಲೆಬ್ರೇಟ್ ನ್ಯೂ ಇಯರ್ ರೆಸ್ಪಾನ್ಸಿಬಲಿ. ಒಟ್ಟಾಗಿ ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದೆ. ಫಾರ್ ವುಮೆನ್ ಸೇಫ್ಟಿ, ವುಮೆನ್ ಹೆಲ್ಪ್ ಡೆಸ್ಕ್ ಹ್ಯಾವ್ ಬಿನ್ ಪ್ಲೇಸ್ಡ್. ಮೊಬೈಲ್ ಕಳ್ಳರ ಬಗ್ಗೆ ಎಚ್ಚರಿಕೆ. 25 ಅಂತಂದ್ರೆ ಕೆಲವೊಂದು ನಮ್ಮ ಕಾಲೇಜಲ್ಲಿ ಒಳ್ಳೆ ರ್ಯಾಂಕ್ಗಳನ್ನ ತಗೊಂಡು ಪಾಸ್ ಮಾಡಿದ್ದು, ಆಮೇಲೆ ಬೇರೆ ಬೇರೆ ಪ್ಲೇಸ್ ನೋಡಿದ್ದು, ಆಮೇಲೆ ಒಂದು ಬುಕ್ ಬರಿಬೇಕಂತ ಅನ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ ಅದು ಏನು ಎಸ್ ಕ್ರೌಡ್ ನೋಡಿದ್ರೆ ಎಲ್ರಿಗೂ ಎಂಜಾಯ್ ಮಾಡ್ಬೇಕಂತ ಆಸೆ ಇದೆ. ಸೊ ಅದಕ್ಕೋಸ್ಕರ ಎಲ್ರು ಬಂದಿದ್ದಾರೆ. ಏನ್ ಜನ ನೋಡಿ ಇಲ್ಲೇ ಬೆಂಗಳೂರು ಚೆನ್ನಾಗಿದೆ ಸರ್. ನಿಮಗೂ ಹ್ಯಾಪಿ ನ್ಯೂ ಇಯರ್. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಓಡಾಡಕ್ಕೆ ಜಾಗ ಇಲ್ಲ. ನಾರ್ಮಲ್ ಟೈಮ್ಗೆ ಹೀಗೆ ಫುಲ್ ಕಂಜೆಸ್ಟೆಡ್ ಸಫೋಕೇಶನ್ ತರ. 2026ಕ್ಕೆ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಹೊರಟೋಗೋದಷ್ಟೇ. 25 ನೆನಪುಗಳು ಏನೂ ಇಲ್ಲ. ಚೆನ್ನಾಗಿತ್ತು ಒಂಥರ, ನಾವು ಎಕ್ಸ್ಪೆಕ್ಟ್ ಮಾಡಿದ ತರ ಇಲ್ಲ. ಫೈನ್. ಇಲ್ಲ, ನಾನು ರೆಗ್ಯುಲರ್ ಬರ್ತಿರ್ತೀನಿ. ಎಸ್ಎಂಜಿ ರಸ್ತೆಯಲ್ಲಿ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಜನರ ಸಂಖ್ಯೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಜನಸಾಗರವೇ ಕಂಡು ಬರ್ತಾ ಇದೆ. ಪ್ರತಿಯೊಬ್ಬರನ್ನು ಕೂಡ ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ ಪೊಲೀಸರು. ಮಹಿಳೆಯರು, ಪುರುಷರಿಗೆ ಪ್ರತ್ಯೇಕವಾಗಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಸಾಕಷ್ಟು ಜನಸಂದಣಿ ಜಾಸ್ತಿ ಆಗ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದ್ರೆ ಬೆಂಗಳೂರು ಅದರದೇ ಆಗಿರತಕ್ಕಂತಹ ಕೆಲವೊಂದಿಷ್ಟು ಕ್ರೇಜ್ ಅನ್ನ ಹೊಂದಿರ್ತಾರೆ ಯುವಕರು. ಕೆಲವೊಂದಿಷ್ಟು ಜನ ಔಟ್ಸ್ಕರ್ಟ್ಸ್ ಇಂದ ಬರ್ತಾ ಇರ್ತಾರೆ, ಹೊರ ರಾಜ್ಯಗಳಿಂದ ಬಂದಿರ್ತಾರೆ, ಹೊರ ಜಿಲ್ಲೆಗಳಿಂದ ಬಂದಿರ್ತಾರೆ. ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು, ಯಾವ ರೀತಿಯಾಗಿರುತ್ತೆ, ಒಂದ್ಸಲ ಆದ್ರೂ ನಾವು ಹೊಸ ವರ್ಷವನ್ನ ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತಕ್ಕಂತಹ ಕೆಲವೊಂದಿಷ್ಟು ಆಸೆ ಇರುತ್ತೆ. ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ತಮ್ಮದೇ ಆಗಿರತಕ್ಕಂಥ ಒಂದು ಫ್ರೆಂಡ್ ಸರ್ಕಲ್ ಅನ್ನ ಕರ್ಕೊಂಡು ಬಂದು ಬೆಂಗಳೂರಿನ ಎಂಜಿ ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಕೋರಮಂಗಲ್ ಆಗಿರ್ಬೋದು, ಪ್ರಮುಖ ಈ ಜನಜಂಗುಳಿ ಇರತಕ್ಕಂತಹ ಪ್ರದೇಶಗಳಲ್ಲಿ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡತಕ್ಕಂತಹ ಕೆಲವೊಂದಿಷ್ಟು
ನಿರ್ದಿಷ್ಟವಾದಂತಹ ಪ್ರದೇಶಗಳಲ್ಲಿ ಸಾಕಷ್ಟು ಯುವಕ ಯುವತಿಯರು ಜಮಾಯಿಸಿದ್ದಾರೆ. ಒಂದ್ ಕಡೆ ಎಂಟ್ರಿ ಆದ್ರೆ ಮತ್ತೊಂದು ಕಡೆ ಎಕ್ಸಿಟ್ ಇರುತ್ತೆ. ಎಂಟ್ರಿಯಲ್ಲಿ ಎಕ್ಸಿಟ್ ಇರಲ್ಲ, ಎಕ್ಸಿಟ್ ಗೆ ಎಂಟ್ರಿ ಆಗಲ್ಲ. ಹಾಗೆ ಪ್ರತಿ ಯುವಕ ಯುವತಿಯರನ್ನ ಸಪರೇಟ್ ಆಗಿ ಇದೀಗ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಜೊತೆಗೆ ಯಾವುದೇ ಅಹಿತಕರ ಘಟನೆ ನಡೆದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕೂಡ. ಇನ್ನು ಮತ್ತೊಂದು ಕಡೆಗೆ ಕುಡಿದ ಅಮಲಿನಲ್ಲಿ ಯುವಕ ಯುವತಿಯರು ಬ್ರಿಗೇಡ್ ರೋಡ್ ಇಂದ ನಮ್ಮ ಪ್ರತಿನಿಧಿ ರಾಜ್ಯದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಸಂಚಾರ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಬೈಪಾಸ್ನಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಮಾಡಲಾಗ್ತಾ ಇದೆ. ಜಿಟಿ ಮಳೆಯಲ್ಲೂ ಕೂಡ ಪೊಲೀಸರಿಂದ ತಪಾಸಣೆ ಕಾರ್ಯ ನಡೀತಾ ಇದೆ. ನಿರಂತರವಾಗಿ ಸವಾರರಿಗೆ ಸಂಚಾರ ಪೊಲೀಸರು ಖಡಕ್ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಡ್ರಿಂಕ್ ಅಂಡ್ ಡ್ರೈವ್ ಮಾಡುವಾಗಿಲ್ಲ, ವೀಲಿಂಗ್ ಮಾಡದಂತೆ ಸವಾರರಿಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಜನ ಡ್ರಿಂಕ್ಸ್ ಅನ್ನು ಮಾಡಿರ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಅದು ಕೂಡ ಕಾನೂನು ರೀತಿಯಲ್ಲಿ ಅಪರಾಧ. ಜೊತೆಗೆ ಈ ವೀಲಿಂಗ್ ಮಾಡತಕ್ಕಂತಹ ಒಂದು ಪುಂಡರ ಹಾವಳಿ ಜಾಸ್ತಿ ಇರುತ್ತೆ. ಈಗಾಗಲೇ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೆಂಗಳೂರಿನ ಕಮಿಷನರ್ ಅವರು ಕೊಟ್ಟಿದ್ರು, ಯಾವ ರೀತಿಯಾಗಿ ನಿಯಮಗಳನ್ನ ಪಾಲನೆ ಮಾಡಬೇಕಂತ. ಇದೀಗ ಚರ್ಚಿಸ್ನಲ್ಲಿ ಮದ್ಯದ ಅಮಲಿನಲ್ಲಿ ಪುಂಡಾಟ ಮೆರೆದಿದ್ದಾರೆ. ಯುವಕರು ಮಹಿಳಾ ಪೊಲೀಸ್ ಸಿಬ್ಬಂದಿ ಜೊತೆಗೆ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ದಾರೆ. ಹೆಣ್ಮಕ್ಕಳು ಪೊಲೀಸರ ಜೊತೆ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ದಾರೆ ಪುಂಡರು. ಇನ್ನು ಪುಂಡರನ್ನ ಸಿಸಿಬಿ ಪೊಲೀಸರು ಎಳೆದುಕೊಂಡು ಹೋಗಿದ್ದಾರೆ. ಚರ್ಚ್ ಸ್ಟ್ರೀಟ್ನಲ್ಲಿ ಮದ್ಯದ ಅಮಲಿನಲ್ಲಿ ಪೊಲೀಸರ ಜೊತೆಗೆ ವಾಗ್ವಾದ ಕೇಳಿದ್ದಾರೆ. ನೋಡಿ, ಕುಡಿಯುವುದಲ್ಲದೆ ಕುಡಿದು ಬೇರೆ ಮತ್ತೆ ಅಧಿಕಾರಿಗಳ ಮೇಲೆ ದರ್ಪವನ್ನು ತೋರಿಸುವುದಂತಂದ್ರೆ ಅವರು ತಮ್ಮ ಅಧಿಕಾರವನ್ನ ತೋರಿಸ್ತಾರೆ. ಯಾವ ರೀತಿಯಾಗಿ ಪಾಠವನ್ನ ಕಲಿಸಬೇಕು, ಮೂಗಿಡಿದ್ರೆ ಯಾವ ರೀತಿಯಾಗಿ ಬಾಯಿ ಬಿಡುತ್ತೆ ಅಂತಕ್ಕಂಥದ್ದು ಪೊಲೀಸ್ ಇಲಾಖೆಯ ಒಂದು ಎಲ್ಲ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಅವರಿಗೆ ತಮ್ಮದೇ ಭಾಷೆಯಲ್ಲಿ, ಪೊಲೀಸ್ ಭಾಷೆಯಲ್ಲಿ ಯಾವ ರೀತಿಯಾಗಿ ಅವರಿಗೆ ಪಾಠ ಮಾಡಬೇಕು ಮಾಡ್ತಾರೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಇದು ಕಂಡು ಬಂದಿರತಕ್ಕಂತಹ ದೃಶ್ಯವಿದು. ನೋಡಿ, ಕುಡಿದ ಅಮಲಿನಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾನೆ ಅವನು. ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದ್ರೆ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿರ್ತಾರೆ, ಬರಬೇಕು, ಸಂಭ್ರಮ ಪಡಬೇಕು, ಕುಣಿಬೇಕು, ಎಂಜಾಯ್ ಮಾಡಬೇಕು. ಅದೇ ರೀತಿಯಾಗಿ ಬಂದ ದಾರಿಗೆ ರಿಟರ್ನ್ ಹೋಗ್ತಾ ಇರಬೇಕು. ಅದನ್ನು ಬಿಟ್ಟು ಅವರನ್ನ ರಕ್ಷಣೆ ಮಾಡತಕ್ಕಂತಹ ಪೊಲೀಸರ ಮೇಲೆ ಎಗರಾಡಿದ್ರೆ ಅವರು ತಮ್ಮ ಭಾಷೆಯಲ್ಲಿ ಅವ್ರು ಏನ್ ಮಾಡಬೇಕು ಅದನ್ನ ಆಕ್ಷನ್ ತೆಗೆದುಕೊಳ್ತಾರೆ. ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳೇ ನೋಡಿ, ಆತ ಕುಡಿದ ಅಮಲಿನಲ್ಲಿ ಯಾವ ರೀತಿಯಾಗಿ ತೇಲಾಡ್ತಾ ಇದ್ದಾನೆ. ಜೊತೆಗೆ ಏಕವಚನದಲ್ಲಿ ಬೇರೆ ಅವರನ್ನ ಅಧಿಕಾರಿಗಳನ್ನ ಮಾತನಾಡಿಸ್ತಾ ಇದ್ದಾನೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಕುಡಿದಿರಬಹುದು ಅಂತಕ್ಕಂಥದ್ದು. ಹೊಸ ವರ್ಷದ ಸಂಭ್ರಮಾಚರಣೆ ಆಚರಣೆಯಲ್ಲಿ ಹದ್ದನ್ನ ಮೀರಬಾರದು. ತಮ್ಮದೇ ಆಗಿರ್ತಕ್ಕಂತಹ ಒಂದು ಲಿಮಿಟ್ಸ್ ಅಲ್ಲಿ ಇರಬೇಕು. ಮೊಬೈಲ್ ಕಳ್ಳರ ಬಗ್ಗೆ ಎಚ್ಚರಿಕೆ. Please be aware of mobile thieves. Let's celebrate New Year responsibly. ಒಟ್ಟಾಗಿ ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದೆ. For women's safety, women help desk have been placed. ಮೊಬೈಲ್ ಕಳ್ಳರ ಬಗ್ಗೆ ಎಚ್ಚರಿಕೆ. 25 ಅಂತಂದ್ರೆ ಕೆಲವೊಂದು ನಮ್ಮ ಕಾಲೇಜಲ್ಲಿ ಒಳ್ಳೆ ರ್ಯಾಂಕ್ಗಳನ್ನ ತಗೊಂಡು ಪಾಸ್ ಮಾಡಿದ್ದು, ಆಮೇಲೆ ಬೇರೆ ಬೇರೆ ಪ್ಲೇಸ್ ನೋಡಿದ್ದು, ಆಮೇಲೆ ಒಂದು ಬುಕ್ ಬರಿಬೇಕಂತ ಅನ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ ಅದು ಏನು ಎಸ್ ಕ್ರೌಡ್ ನೋಡಿದ್ರೆ ಎಲ್ರಿಗೂ ಎಂಜಾಯ್ ಮಾಡ್ಬೇಕಂತ ಆಸೆ ಇದೆ. ಸೊ ಅದಕ್ಕೋಸ್ಕರ ಎಲ್ರೂ ಬಂದಿದ್ದಾರೆ. ಏನ್ ಜನ ನೋಡಿಕ ಇಲ್ಲೇ ಬೆಂಗಳೂರು ಚೆನ್ನಾಗಿದೆ ಸರ್. ನಿಮಗೂ ಹ್ಯಾಪಿ ನ್ಯೂ ಇಯರ್. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಓಡಾಡಕ್ಕೆ ಜಾಗ ಇಲ್ಲ. ನಾರ್ಮಲ್ ಟೈಮ್ಗೆ ಹೀಗೆ ಫುಲ್ ಕಂಜೆಸ್ಟೆಡ್ ಸಫೋಕೇಶನ್ ತರ. 2026ಕ್ಕೆ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಹೊರಟೋಗೋದಷ್ಟೇ. 25 ನೆನಪುಗಳು ಏನೂ ಇಲ್ಲ. ಚೆನ್ನಾಗಿತ್ತು ಒಂಥರ, ನಾವು ಎಕ್ಸ್ಪೆಕ್ಟ್ ಮಾಡಿದ ತರ ಇದೆ. ಫೈನ್. ಇಲ್ಲ, ನಾನು ರೆಗ್ಯುಲರ್ ಬರ್ತಿರ್ತೀನಿ. ಎಸ್ಎಂಜಿ ರಸ್ತೆಯಲ್ಲಿ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಜನರ ಸಂಖ್ಯೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಜನಸಾಗರವೇ ಕಂಡು ಬರ್ತಾ ಇದೆ. ಪ್ರತಿಯೊಬ್ಬರನ್ನು ಕೂಡ ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ ಪೊಲೀಸರು. ಮಹಿಳೆಯರು, ಪುರುಷರಿಗೆ ಪ್ರತ್ಯೇಕವಾಗಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಸಾಕಷ್ಟು ಜನಸಂದಣಿ ಜಾಸ್ತಿ ಆಗ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದ್ರೆ ಬೆಂಗಳೂರು
ಅದರದೇ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಕ್ರೇಜ್ ಅನ್ನ ಹೊಂದಿರ್ತಾರೆ ಯುವಕರು. ಕೆಲವೊಂದಿಷ್ಟು ಜನ ಔಟ್ಸ್ಕರ್ಟ್ಸ್ ಇಂದ ಬರ್ತಾ ಇರ್ತಾರೆ, ಹೊರ ರಾಜ್ಯಗಳಿಂದ ಬಂದಿರ್ತಾರೆ, ಹೊರ ಜಿಲ್ಲೆಗಳಿಂದ ಬಂದಿರ್ತಾರೆ. ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು, ಯಾವ ರೀತಿಯಾಗಿರುತ್ತೆ, ಒಂದ್ಸಲ ಆದ್ರೂ ನಾವು ಹೊಸ ವರ್ಷವನ್ನ ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತಕ್ಕಂತಹ ಕೆಲವೊಂದಿಷ್ಟು ಆಸೆ ಇರುತ್ತೆ. ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ತಮ್ಮದೇ ಆಗಿರ್ತಕ್ಕಂಥ ಒಂದು ಫ್ರೆಂಡ್ ಸರ್ಕಲ್ ಅನ್ನ ಕರ್ಕೊಂಡು ಬಂದು ಬೆಂಗಳೂರಿನ ಎಂಜಿ ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಕೆಲ್ ಸ್ಟ್ರೀಟ್ ಆಗಿರ್ಬೋದು, ಕೋರಮಂಗಲ ಆಗಿರ್ಬೋದು, ಪ್ರಮುಖ ಈ ಜನಜಂಗುಳಿ ಇರತಕ್ಕಂತಹ ಪ್ರದೇಶಗಳಲ್ಲಿ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡತಕ್ಕಂತಹ ಕೆಲವೊಂದಿಷ್ಟು ನಿರ್ದಿಷ್ಟವಾದಂತಹ ಪ್ರದೇಶಗಳಲ್ಲಿ ಸಾಕಷ್ಟು ಯುವಕ ಯುವತಿಯರು ಜಮಾಯಿಸಿದ್ದಾರೆ. ಮತ್ತೊಂದು ಕಡೆಗೆ ಒಂದ್ ಕಡೆ ಎಂಟ್ರಿ ಆದ್ರೆ ಮತ್ತೊಂದು ಕಡೆ ಎಕ್ಸಿಟ್ ಇರುತ್ತೆ. ಎಂಟ್ರಿಯಲ್ಲಿ ಎಕ್ಸಿಟ್ ಇರಲ್ಲ, ಎಕ್ಸಿಟ್ ಅಲ್ಲಿ ಎಂಟ್ರಿ ಆಗಲ್ಲ. ಹಾಗೆ ಪ್ರತಿ ಯುವಕ ಯುವತಿಯರನ್ನ ಸಪರೇಟ್ ಆಗಿ ಇದೀಗ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಜೊತೆಗೆ ಯಾವುದೇ ಅಹಿತಕರ ಘಟನೆ ನಡೆದಂತೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಕೂಡ. ಇನ್ನು ಮತ್ತೊಂದು ಕಡೆಗೆ ಕುಡಿದ ಅಮಲಿನಲ್ಲಿ ಯುವಕ ಯುವತಿಯರು ಬ್ರಿಗೇಡ್ ರೋಡ್ ಇಂದ ನಮ್ಮ ಪ್ರತಿನಿಧಿ